ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ಚನ್ನಗಿರಿ ತಾಲೂಕಿನ ಪಂಡಮಟ್ಟಿ ವಿರಕ್ತ ಮಠದಲ್ಲಿ ಶ್ರೀ ಸಂಗಮನಾಥ ಮಹಾಸ್ವಾಮಿಗಳ 64ನೇ ವರ್ಷದ ಸ್ಮರಣೋತ್ಸವ ಹಾಗೂ ಚನ್ನಬಸವ ಮಹಾಸ್ವಾಮಿಗಳ 19ನೇ ವರ್ಷದ ಸ್ಮರಣೋತ್ಸವ ಮತ್ತು ಬಸವ ತತ್ವ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ಲೋಕೋಪಯೋಗಿ ಇಲಾಖೆಯ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀ ಮಠಕ್ಕೆ ಭೇಟಿ ನೀಡಿ ಸಹ ಪಂಡಮಟ್ಟಿ ಶ್ರೀಗಳೊಂದಿಗೆ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಿದ್ರು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ವಿಧಾನಸಭಾ ಸಭಾಪತಿಗಳಾದಂಥ UT ಖಾದರ್ ಅವರು ಸಹ ಭಾಗವಹಿಸಿ ಬಸವ ತತ್ವ ಸಮ್ಮೇಳನ ಕಾರ್ಯಕ್ರಮವನ್ನು ಕುರಿತಂತೆ ಮಾತನಾಡಿದರು. ಹಾಗೆಯೇ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪಂಡಮಟ್ಟಿ ವಿರಕ್ತ ಮಠದ ಗುರುಬಸವ ಸ್ವಾಮೀಜಿಗಳು ಸಹ ಆಶೀರ್ವಚನವನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ರವಿ ಬೋಸರಾಜ್ ಹಾಗೆಯೇ ಕಾಂಗ್ರೆಸ್ ವಕ್ತಾರರಾದಂತಹ ವದಿಗೆರೆ ರಮೇಶ್ ಹಾಗೆ ಜೀವ ವೈವಿಧ್ಯ ಮಂಡಳಿಯ ನಿಗಮ ಮಂಡಳಿಯ ಅಧ್ಯಕ್ಷರಾದಂಥ ವಡ್ನಾಳ್ ಜಗದೀಶ್ ಹಾಗೆಯೇ ಗುರುಬಸವ ಪಟ್ಟದಾರಿಯ ಮಹಾಸ್ವಾಮಿಗಳು ಗುಳದಗುಡ್ಡ ಹಾಗೆ ಜಗದ್ಗುರು ಸೋಮಶಂಕರ ಮಹಾಸ್ವಾಮಿಗಳು ಉತ್ತಂಗಿ, ಬಸವಲಿಂಗ ಮಹಾಸ್ವಾಮಿಗಳು ಸಿದ್ದಯ್ಯನಕೋಟೆ, ಗುರು ಮಹಾಂತ ಮಹಾಸ್ವಾಮಿಗಳು ಮರೆಗುದ್ದಿ ಹಾಗೆ ಗಣ್ಯರು ಹಾಗೆ ಪಂಡಮಟ್ಟಿ ವಿರಕ್ತ ಮಠದ ಸಾಕಷ್ಟು ಜನರು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಕುರಿತಂತೆ ಮಾತನಾಡಿದರು. ಹಾಗೆಯೇ ಮಾಧ್ಯಮದವರಿಗೆ ಮಾತನಾಡಿದಂತಹ ಮಾನ್ಯ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ರಾಜ್ಯದಲ್ಲಿ ಸಂಕ್ರಾಂತಿಯ ನಂತರ ಮುಖ್ಯಮಂತ್ರಿಗಳ ಬದಲಾವಣೆ ಕುರಿತಂತೆ ದೆಹಲಿಗೆ ಹೋಗಿರುವ ವಿಚಾರಕ್ಕೆ ಕುರಿತಂತೆ ಮಾತನಾಡಿ, ಅದರ ಅವಶ್ಯಕತೆ ಈಗ ಚರ್ಚಿಸುವ ಅಗತ್ಯವಿಲ್ಲ, ಎಲ್ಲ ಹೈಕಮಾಂಡ್ ನಿರ್ಧಾರವಾಗಲಿದೆ ಅಂತ ಸಹ ಹೇಳಿದರು. ಆದರೆ ಈ ಎಲ್ಲ ಗೊಂದಲ ಬಗೆಹರಿಬೇಕೆನ್ನೋದು ಎಲ್ಲರ ಒಂದು ಆಶಯವಾಗಿದೆ. ಈ ಬಾರಿಯಾದರೂ ಯಾರಾದರೂ CM ಆಗಲಿ, ಮುಂದಿನ ಅವಧಿಗೆ ನನ್ನ ಪ್ರಯತ್ನ ಸಹ ಇದೆ ಅಂತ ಸ್ಪಷ್ಟಪಡಿಸಿದರು. ಹಾಗೆಯೇ ತಾವು ದೆಹಲಿಗೆ ತಮ್ಮ ಇಲಾಖೆಯ ಕೆಲಸದ ನಿಮಿತ್ತವಾಗಿ ಹೋಗ್ತಿದ್ದು, ಅದಕ್ಕೆ ಬೇರೊಂದು ಅರ್ಥ ಕಲ್ಪಿಸುವ ಅಗತ್ಯ ಇಲ್ಲ ಅಂತ ಸಹ ಹೇಳಿದರು. ಕಾರ್ಯಕ್ರಮದಲ್ಲಿ ಪಂಡಮಟ್ಟಿ ವಿರಕ್ತ ಮಠದ ಭಕ್ತಾದಿಗಳು ಸಹ ಭಾಗವಹಿಸಿದರು. ಸತೀಶ್ ಪವಾರ್ ಚೆನ್ನಾಗಿದೆ. ವಿಶೇಷವಾದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವಿಶ್ವಗುರು ಬಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಓಡೆ ಕೃಷ್ಣ ಅವರು ಈಗಾಗಲೇ ಹೇಳಿದಂತಿದ್ದಾರೆ. ಬಸವ ತತ್ವ ಸಮ್ಮೇಳನ ಜೊತೆಗೆ ಮಹಿಳಾ ಗೋಷ್ಠಿ, ಉಚಿತ ಆರೋಗ್ಯ ತಪಾಸಣೆ, ಇಷ್ಟಲಿಂಗ ಪೂಜೆ, ರೈತ ಸಂಗಮ, ಸುಮಾರು ಜನಪರ ಕಾರ್ಯಕ್ರಮ ಬಸವ ತತ್ವರೇ ಇವತ್ತು ಮಾಡ್ತಾ ಇರೋದು. ಇವತ್ತಿನ ಪ್ರಶಸ್ತ ಸನ್ನಿವೇಶಕ್ಕೆ ಭಾಳಷ್ಟು ಅವಶ್ಯಕತೆ ಇದೆ. ನಾವೆಲ್ಲ ಸಹಬಾಳ್ವೆಯಿಂದ ಬಾಳುವಂಥ ದಿನಗಳಲ್ಲಿ ಇವೆಲ್ಲ ಇವತ್ತು ಮಾನವೀಯ ಧರ್ಮಕ್ಕೆ ತಿಳಿಸೋದು ಭಾಳ ಅವಶ್ಯಕತೆ. ಪೂಜ್ಯ ಸ್ವಾಮೀಜಿ ಅವರು, ಸುಮಾರು ಸ್ವಾಮೀಜಿಯವರು ಎಲ್ಲ ರಾಜ್ಯದ ಮೂಲೆಗಳ ಇವತ್ತು ಬಂದಿದ್ದಾರೆ. ಭಾಳ ಸಂತೋಷ. ಅವರ ಅನುಭವ, ಅವರ ಆದರ್ಶ ಇವತ್ತು ನಮ್ಮ ಸಮಾಜಕ್ಕೆ ಅವಶ್ಯಕತೆ ಇದೆ. ಅದರಲ್ಲಿ ವಿಶೇಷವಾಗಿ ಬಸವ ತತ್ವ ಬಸವೇಶ್ವರರ 12ನೇ ಶತಮಾನದ ಭಾಳ ದೀರ್ಘ ಸುಮಾರು 1000 ವರ್ಷಗಳ ಇತಿಹಾಸವನ್ನು ಮತ್ತೆ ನಾವು ಇವತ್ತು ಮೇಲಕ್ಕೆ ಹಾಕಬೇಕಾಗಿದೆ. 12ನೇ ಶತಮಾನದಲ್ಲಿ ಆಗಿರುವಂಥ ಕ್ರಾಂತಿ ಬಗ್ಗೆ ನಮಗೆ ಜ್ಞಾನ ಅವಶ್ಯಕತೆ ಇದೆ. ಬಸವಣ್ಣವರ ಸಮಾಜಮುಖಿ ಆಗಿರುವಂಥ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮರ್ತಿದ್ವಿ. ಈ ವೇದಿಕೆ ಮುಖಾಂತರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಪುನರುಚ್ಚರಿಸುವಂಥ ಅವಶ್ಯಕತೆ ಇವತ್ತು ಇದೆ ಅನ್ನೋ ಮಾತನ್ನು ಇವತ್ತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಬಸವ ತತ್ವ ನಮ್ಮ ಶರಣ ಸಾಹಿತ್ಯಕ್ಕೆ, ವಚನ ಸಾಹಿತ್ಯಕ್ಕೆ ಮೆಲುಕು ಹಾಕಿದೆ. ವಚನ ಸಾಹಿತ್ಯದಿಂದ ಇವತ್ತು ನಾವೆಲ್ಲ ಬಸವಣ್ಣವರ ಇತಿಹಾಸ, ಅವ್ರು ಮಾಡಿರುವಂಥ ಹೋರಾಟ ನಾವು ಇವತ್ತು ನೆನಪಿಸ್ತಾ ಇದ್ದೀವಿ. 12ನೇ ಶತಮಾನದಲ್ಲಿ ಈ ಬಸವ ತತ್ವದ ಏನು ವಿಚಾರಗಳಿತ್ತು, ಸಾಹಿತ್ಯಗಳಿದ್ದು, ಅದನ್ನು ಭಾಳಷ್ಟು ನಾಶ ಮಾಡಲಿಕ್ಕೆ ಅಂದಿನ ದಿನಗಳಲ್ಲಿ ಭಾಳಷ್ಟು ಪ್ರಯತ್ನ ಪಟ್ಟರು. ಬಹುಶಃ ಆ ಸಂದರ್ಭದಲ್ಲಿ ಇವೆಲ್ಲ ನಾಶ ಆಗಿದ್ರೆ ಇವತ್ತು ನಾವು ಬಹುಶಃ ಇವನ್ನೆಲ್ಲ ಹೇಳುವಂಥ ಅವಶ್ಯಕತೆ ಉಳಿತಿರಲ್ಲ. ಆ ಸಂದರ್ಭದಲ್ಲಿ ಏನು ಈ ಸಾಹಿತ್ಯನ ಉಳಿಸ್ಲಿಕ್ಕೆ ಹೋರಾಟ ಮಾಡಿದಂಥ ಶರಣನ್ನು ನೆನೆಸ್ಕೊಳ್ಬೇಕಾಗಿದೆ. ಅವ್ರ ಹೋರಾಟದಿಂದ ಇವತ್ತು ಉಳಿದೇ ಹೋಗಿದ್ರೆ ಇವತ್ತು ಎಲ್ಲ ನಾವು ಯಾರು ಬಸವಣ್ಣವ್ರು ಯಾರಂತ ಕೇಳಬೇಕಾಗಿತ್ತು, ಬಸವ ತತ್ವದ ಏನೋ ಅಂತ ಕೇಳಬೇಕಾಗಿತ್ತು. ಅಂಥದ್ದನ್ನು ಉಳಿಸುವಂಥ ಪ್ರಯತ್ನ ಇಡೀ ಬಸವ ಕಲ್ಯಾಣದಿಂದ ಹಿಡಿದು ಉಳಿವಿಯವರೆಗೆ, ಉಳಿವಿಯಿಂದ ಮಹದೇಶ್ವರ ಬೆಟ್ಟವರೆಗೆ ದೊಡ್ಡ ದೀರ್ಘ ಹೋರಾಟ ಆಗಿದೆ. ಭಾಳಷ್ಟು ಜನ ಉಳಿಸ್ಲಿಕ್ಕೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದಂಥ ನಾವು ಇತಿಹಾಸದಲ್ಲಿ ನೋಡಿದ್ದೀವಿ. ಆ ಸಂದರ್ಭದಲ್ಲಿ ಯಾಕೆ ಇದನ್ನೆಲ್ಲ ನಾಶಪಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿರೋದು ಇವತ್ತು ಚರ್ಚೆ ಆಗೋದು ಭಾಳ ಅವಶ್ಯಕತೆ ಇದೆ. ಏನಂತ ಅದರಲ್ಲಿ ಏನಿತ್ತು, ಅದನ್ನು ಯಾಕೆ ನಾಶಪಡಿಸ್ಲಿಕ್ಕೆ ಬಸವಣ್ಣರ ಇತಿಹಾಸವನ್ನು ಯಾಕೆ ದೂರ ಮಾಡಲಿಕ್ಕೆ ಪ್ರಯತ್ನನೂ ಕೂಡ ಇವತ್ತು ಈ ವೇದಿಕೆ ಮುಖಾಂತರ, ಹಲವಾರು ವೇದಿಕೆ ಮುಖಾಂತರ ಚರ್ಚೆ ಭಾಳ ಅವಶ್ಯಕತೆ ಇದೆ.
ಇದು ಭೂಮಿ ಇರುವವರೆಗೆ ಬಸವಣ್ಣವ್ರ ವಿಚಾರ ಅದು ಇರಲೇಬೇಕು ನಮ್ಮ ಪ್ರತಿಪಾದನೆ. ಎಲ್ಲಿವರೆಗೆ ಭೂಮಿ ಇರುತ್ತೆ ಅಲ್ಲಿ ಬುದ್ಧನ ವಿಚಾರಗಳು ಈ ದೇಶದಲ್ಲಿ ಬಹಳ ಅವಶ್ಯಕತೆ ಇದೆ. ಅಂಬೇಡ್ಕರ್ ಅವರ ಸಂವಿಧಾನ ಅಷ್ಟೇ ಅವಶ್ಯಕತೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತಾ, ಇವೆಲ್ಲ ಬಸವ ತತ್ವ, ಬಸವ ಸಮ್ಮೇಳನ, ವಿಶ್ವಗುರು ಬಸವಣ್ಣವರ ಮಾಡಿರುವಂಥ ಹಲವಾರು ಹೋರಾಟಗಳನ್ನು ಇವತ್ತು ನಾವು ನಡಿಬೇಕಾಗಿದೆ. ಅದರಿಂದಲೇ ಅವ್ರನ್ನ ಬದುಕಲಿಕ್ಕೆ ಸಾಧ್ಯ ಆಗಿದೆ. ಆ ದಿನಗಳಲ್ಲಿ ಅವರ ಅನುಭವ ಮಟ್ಟದಿಂದ ಸಮಾನತೆಯನ್ನು ಸಾರಿದ್ರು. ಅದೇ ಬಸವಣ್ಣವರ ವಿಚಾರಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮೂಲಕ ತರುವ ಮೂಲಕ ನಮಗೆಲ್ಲ ರಕ್ಷಣೆ ಕೊಟ್ಟಿದ್ದನ್ನು ಇವತ್ತು ನಾವು ನಡಿಬೇಕಾಗಿದೆ. ಅದಕ್ಕೆ ನಾನು ಹೇಳಿದಂತೆ ಎಲ್ಲಿವರೆಗೆ ಭೂಮಿ ಇದೆ ಅಲ್ಲಿವರೆಗೆ ಬಸವಣ್ಣವ್ರು ಇರಬೇಕು ವಿಚಾರಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇರಬೇಕು, ಬುದ್ಧನ ಆದರ್ಶಗಳು ಕೂಡ ಇರಬೇಕು ಅನ್ನೋ ಮಾತನ್ನು ಹೇಳುತ್ತಾ, ಬಹುಶಃ ನಮ್ಮ ಜೊತೆ ಸ್ಪೀಕರ್ ಅವರು ಕೂಡ ನಾವು ಮನವಿಗೆ ಹೋಗ್ತಾ ಇದ್ದೀವಿ, ಇಂಥ ಕಾರ್ಯಕ್ರಮ ಇದೆ, ವಿಶೇಷವಾಗಿ ಬಸವಣ್ಣ ವಿಚಾರಗಳ ಕಾರ್ಯಕ್ರಮ ಇದೆ ಅನ್ನೋದಕ್ಕೆ ಭಾಳ ಸಂತೋಷದಿಂದ ಅವರು ಕೂಡ ಬಂದಿದ್ದಾರೆ. ನಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಅವ್ರು ಬಂದಿರೋದು ಭಾಳ ಹೆಮ್ಮೆ ಅನಿಸೋ ಮಾತನ್ನು ಹೇಳುತ್ತಾ, ಇನ್ನೊಂದು ಸಾರಿ ಅವಕಾಶ ಸಿಕ್ಕಾಗ ಭಾಳಷ್ಟು ದೀರ್ಘವಾಗಿರುವಂಥ ವಿಚಾರ, ಒಂದೇ ದಿನಗಳಲ್ಲಿ ಬಸವಣ್ಣವರ ವಿಚಾರಗಳನ್ನು ಹೇಳಲಿಕ್ಕಾಗೋಲ್ಲ. ಬಸವ ಕಲ್ಯಾಣದ ಪ್ರಾರಂಭ ಆಗಿ ಉಳಿವಿಯಿಂದ ತರಕಾರಿ ಮುಖಾಂತರ ಭಾಳಷ್ಟು ಶರಣರು ಈ ವಿಚಾರಗಳನ್ನು ಉಳಿಸೋದಕ್ಕೆ ಹೋರಾಟ ಮಾಡಿದ್ರೆ ಮತ್ತೊಂದು ಸಾರಿ ಅವಕಾಶ ಖಂಡಿತವಾಗಿ ಹೇಳ್ತೇವೆ ಮಾತನ್ನು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಪೂಜ್ಯರು ಬರಲೇಬೇಕಂದಾಗ ನಾವು ಬಂದಿದ್ದೀವಿ, ನಿಮ್ಮ ಆಶೀರ್ವಾದನ ಪಡೆದಿದ್ದೀವಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಬಸವಣ್ಣವರ ವಿಚಾರಗಳನ್ನು ಎಲ್ಲರೂ ಕೂಡಿ ಉಳಿಸುವಂಥ ಪ್ರಯತ್ನ ಮಾಡೋಣ ಅಂತೇಳಿ ನನ್ನ ಮಾತು ಮುಗಿಸಲು ಮತ್ತೊಮ್ಮೆ ನಮಸ್ಕಾರ. ಸಂತೋಷವಾಗ್ತದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಯಾವ ಯಾವ ಸಂದರ್ಭದಲ್ಲಿ ಯಾರು ಎಲ್ಲಿ ಇರ್ಬೇಕಂತೇಳಿ ಅದು ದೇವರೇನು ತೀರ್ಮಾನ ಮಾಡ್ತಾನೋ ಆ ತೀರ್ಮಾನ ಇವತ್ತು ನನ್ನಲ್ಲಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಕೇರಳದ ಗಡಿಯ ಕರಾವಳಿ ಇರುವವರು ಇವತ್ತು ಬಂದು ಈ ಚನ್ನಗಿರಿ ಪ್ರದೇಶದಲ್ಲಿ ಬಂದು ನಿಲ್ಬೇಕಾದ್ರೆ ಅದು ಬಹುಶಃ ದೇವರು ಇವತ್ತು ಬಸವ ಸಮ್ಮೇಳನ ಭಾಗವಹಿಸಲೇಬೇಕಂತ ತೀರ್ಮಾನ ಮಾಡಿ ಅದಕ್ಕೆ ನನಗೆ ಇಬ್ಬರು ಸತೀಶ್ ಜಾರಕಿಹೊಳಿ ಅಭಿಭೂಷಣರಾಜು ಮುಂದಿಟ್ಟು ಇಲ್ಲಿ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ಬಹುಶಃ ನಾನು ಪರಮ ಪೂಜ್ಯ ಸ್ವಾಮೀಜಿ ಅಂದರೆ ಡಾಕ್ಟರ್ ಗುರುಬಸವ ಮಹಾಸ್ವಾಮೀಜಿಗಳನ್ನು ಮತ್ತು ಇನ್ನಿತರೆಲ್ಲರೂ ಕೂಡ ವಿಶೇಷವಾಗಿ ನನ್ನ ಇಡೀ ರಾಜ್ಯ ಮತ್ತು ದೇಶ ಜನರ ಪರವಾಗಿ ಅಭಿನವ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಮಹಾಪುರುಷ ವಿಶ್ವಗುರು ಬಸವಣ್ಣನವರ ತತ್ವ ಆದರ್ಶಗಳನ್ನು ಇವತ್ತು ಜನ ಮತ್ತು ಯುವ ಜನರಿಗೆ ತಿಳಿಸುವ ಮೂಲಕ ಇವತ್ತು ಅತ್ಯಂತ ಸತ್ಪ್ರಜಕ್ಕೆ ಬೆಳ್ಕೊಳ್ಳಿಕ್ಕೆ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಅದಕ್ಕಾಗಿ ಈ ಕಾರ್ಯಕ್ರಮ ಏನು 2-3 ದಿವಸ ಏರ್ಪಾಡು ಮಾಡಿದ್ದಾರೆ, ಇದು ಬರೀ 2-3 ದಿವಸಗಳ ಕಾರ್ಯಕ್ರಮ ಮಾತ್ರ ಅಲ್ಲ. ಇದು 2-3 ದಿವಸಕ್ಕೆ ಇದು ಸೀಮಿತವಾಗಿ ಇದು ಕಾರ್ಯಕ್ರಮ ಬಂದಾಗ ಇದರ ಪ್ರಯೋಜನ ನಿಲ್ಲುವುದಿಲ್ಲ. ಈ ಕಾರ್ಯಕ್ರಮ ಯಾವುದಂತ ಹೇಳಿದರೆ ಇದು ಬಹುಶಃ ನಮ್ಮ ನಾಡಿನ ಮತ್ತು ಮಣ್ಣಿನ ಸಂಸ್ಕೃತಿ ಏನಿದೆ, ಪರಂಪರೆ ಏನಿದೆ, ಹಲವಾರು ಮಹಾಪುರುಷ ವಿಚಾರಗಳೇನಿದೆ, ಸಂಸ್ಕೃತಿ ಏನಿದೆ, ಇದನ್ನೆಲ್ಲವೂ ಕೂಡ ನಾವು ಇವತ್ತು ಅದನ್ನು ಆಚರಿಸುವ ಜೊತೆಯಲ್ಲಿ ಇದು ಯುವ ಜನಾಂಗ, ವಿದ್ಯಾರ್ಥಿ ಸಮುದಾಯ ಮತ್ತು ಇನ್ನೂ ಹುಟ್ಟಿ ಬರುವ ಮಕ್ಕಳಿಗೆ ವರ್ಗಾಯಿಸುವ ಒಂದು ಟ್ರಾನ್ಸ್ಫಾರ್ಮಿಂಗ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಡೀ ಮಣ್ಣಿನ ಸಂಸ್ಕೃತಿಯನ್ನು ಬಹುಶಃ ನಾವು ಇವತ್ತು ಯುವ ಜನತೆ ಅದನ್ನು ವರ್ಗಾಯಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ಆಗಿದೆ. ಇದರ ಪ್ರಯೋಜನವನ್ನು ಮುಂದಿನ ಯುವ ಜನಾಂಗ ಮುಂದಿನ ಪೀಳಿಗೆ ವರ್ಗ ತಗೊಂಡು ಹೋಗುವಂಥ ಜವಾಬ್ದಾರಿ ಖಂಡಿತವಾಗಿ ಇವತ್ತು ಹಮ್ಮಿಕೊಳ್ತಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥವ್ರು. ಆದ ಕಾರಣ ನಮ್ಮ ವಿಶ್ವಗುರು ಬಸವ ತತ್ವ ಆದರ್ಶಗಳು ಅದು ವಿಶ್ವಕ್ಕೆ ಇವತ್ತು ಮಾದರಿ. ಯಾಕಂದ್ರೆ ಅತ್ಯಂತ ಸಪ್ಪಜ ಮತ್ತು ನೆಮ್ಮದಿಯಿಂದ ಯಾವ ರೀತಿ ಬಾಳ್ಬಹುದು, ಸಮಾನತೆ ಮತ್ತು ಸಮಾಜದ ನಿರ್ಮಾಣ ಹೇಗೆ ಮಾಡ್ಬೋದು ಅಂದರೆ ಹಲವಾರು ವಿಚಾರಗಳು ಬಹುಶಃ ಈ ನಮ್ಮ ತತ್ವ ಆದರ್ಶ ನಾವು ಇವತ್ತು ಕಂಡಿದ್ದೇವೆ. ಅದಕ್ಕಾಗಿ ನಾವು ಯಾವಾಗಲೂ ಮಾತು ಹೇಳ್ತಾ ಇವತ್ತು ಇರ್ತೇನೆ. ಯಾಕಂತ ಹೇಳಿದರೆ ಧಾರ್ಮಿಕ ನಂಬಿಕೆಗಳು ಅದು ದೌರ್ಬಲ್ಯವಲ್ಲ, ಧಾರ್ಮಿಕ ನಂಬಿಕೆಗಳು ಅದು ನಮ್ಮ ಮಣ್ಣಿನ ಶಕ್ತಿ. ಪ್ರತಿಯೊಂದು ಧರ್ಮವೂ ಕೂಡ ಅದು ಇನ್ನೊಬ್ಬರಿಗೆ ಅವರ ಮನಸ್ಸಿಗೆ ನೋವು ಮತ್ತು ದೇಹಕ್ಕೆ ಗಾಯ ಮಾಡುವಂಥ ಕತ್ತಿ ಆಗಬಾರ್ದು. ಪ್ರತಿಯೊಂದು ಧರ್ಮವೂ ಕೂಡ ಇನ್ನೊಬ್ಬರ ನೋವು ಮತ್ತು ಅವರ ದೇಹದ ಗಾಯವನ್ನು ಗುಣಪಡಿಸುವಂಥ ಔಷಧ ಮತ್ತು ಮುಲಾಮ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಂಥ ತತ್ವ ಆದರ್ಶ ಮಹಾಸ್ವಾಮೀಜಿಗಳನ್ನು ಕೊಡುವಂಥ ವಿಚಾರ ಇದು ಖಂಡಿತವಾಗಿ ಇವತ್ತು ಆಗ್ತದೆ. ಆದ ಕಾರಣ ಇಂಥ ಹಲವಾರು ತತ್ವ ಆದರ್ಶರು ನಮ್ಮ ಯುವ ಪೀಳಿಗೆಗೆ ಅವರ ವ್ಯಕ್ತಿತ್ವ ಅಲ್ಲಿ ಬಂದು ನಿಂತು ಅತ್ಯಂತ ಸತ್ಪಜಾಗಿ ಸರ್ವಂ ಕೂಡ ಒಳಗೊಂಡಂಥ ಸೌಹಾರ್ದದ ಒಂದು ಸಮಾಜ ನಿರ್ಮಾಣ ಮಾಡಿ ವಿಶ್ವಾಸಭರಿತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ಅದು ನಿರ್ಮಾಣ ಆಗಲಿಕ್ಕೆ ಬೇಕಾಗಿ ಎಲ್ಲ ಕಾರ್ಯಕ್ರಮಗಳು ಇವತ್ತು ಸ್ವಾಮೀಜಿಗಳು ಇವತ್ತು ಹಮ್ಮಿಕೊಂಡಿದ್ದಾರೆ ಅಂತ ನಾನು ಕೂಡ ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ.
ನಾನು ಕೂಡ ನನ್ನ ಕ್ಷೇತ್ರದಲ್ಲಿ ಎಲ್ಲ ಸಮೇತ ಹೇಳ್ತಾ ಇರ್ತೇನೆ. ನೋಡಿ, ದೇವರು ಮನುಷ್ಯರ ಮಧ್ಯೆ ಯಾವುದೇ ತಾರತಮ್ಯ ಕೂಡ ಮಾಡಲಿಲ್ಲ. ದೇವರು ಎಲ್ಲಿಯೂ ಕೂಡ ಯಾವುದೆಲ್ಲಿಯೂ ಕೂಡ ಭೇದ ಭಾವ ಎಲ್ಲಿಯೂ ಕೂಡ ತೋರಿಸಲಿಲ್ಲ. ನಮ್ಮ ಮನುಷ್ಯನ ಜೀವನ ಸಂಬಂಧದಲ್ಲಿ, ಮಾನವನ ಜೀವನ ಸಂಬಂಧದಲ್ಲಿ ನಾವು ನೀವೆಲ್ಲ ಆಲೋಚನೆ ಮಾಡುವಾಗೆ, ಈಗ ನನ್ನನ್ನು ಹುಟ್ಟುವಂಥ ಸಂದರ್ಭದಲ್ಲಿ ಒಂದೇ ಪ್ರಶ್ನೆ ಎಲ್ಲರಿಗೂ ಕೂಡ, ಏನು, ತಾಯಿ ಬದುಕಬೇಕು, ಮಧು ಬದುಕಬೇಕು, ಅದು ಬಿಟ್ಟು ಬೇರೆ ಯಾರು ಪ್ರಶ್ನೆ ಇಲ್ಲ. ಯಾವ ಧರ್ಮದ ಡಾಕ್ಟರ್ ಇರಲಿ, ಯಾವ ಧರ್ಮ ಆಸ್ಪತ್ರೆ ಇರಲಿ, ಯಾವುದೇ ನರ್ಸ್ ಇರಲಿ, ಏನು ಯಾರು ಕೂಡ ಕೇಳೋದಿಲ್ಲ. ಆರೋಗ್ಯವಂತ ತಾಯಿ ಮತ್ತು ಆರೋಗ್ಯವಂತ ಮಗು ಇರಬೇಕಂತ ಮಾತ್ರ. ಬಹಳ ಸಂದರ್ಭದಲ್ಲಿ ಸೇವನೆ ಮಾಡೋಕ್ಕೋಸ್ಕರವಾಗಿ ಅಧಿಕಾರ ಕೊಂಡಾಡ್ತಾರೆ. ಆದರೆ ಸೇವೆ ಮಾಡೋ ಉದ್ದೇಶದಿಂದ ಅಧಿಕಾರ ಮಾಡ್ತಾ ಇದ್ದಲ್ಲ, ಇದು ಬೇಕಾಗಿರ್ತಕ್ಕಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಬಂದದ್ದು ತುಂಬ ಸಂತೋಷ ಪಡಬೇಕಾಗಿರ್ತಕ್ಕಂಥ ವಿಚಾರ ಅನ್ನುವಂಥ ಮಾತನ್ನು ಹೇಳ್ತಾ, ಹಾಗೇನೆ ಒಂದು ಮಾತಿದೆ, ನಿಜವಾದಂಥ ಅತಿಥಿ ಯಾರು ಅಂತಂದರೆ ಪತ್ರಿಕೆ ಒಳಗೆ ಹೆಸರಿಲ್ಲ, ಆ ನಂತರದಲ್ಲಿ ನಾವು ಆಮಂತ್ರಣನೂ ಕೊಟ್ಟಿಲ್ಲ. ನಿಜವಾದಂಥ ಅತಿಥಿಗಳು ಯಾರು ಅಂತಂದ್ರೆ ನಮ್ಮ UT ಖಾದರ್ ಅವರು. ನಿಮಗೆಲ್ಲ ಗೊತ್ತಿದೆ, ಪತ್ರಿಕೆ ಏನಾದರೂ ಹೆಸರು ಮೇಲೊಬ್ಬದಿದ್ದು ಅವ್ರದ್ದು ಹೆಸರು ಕೆಳಗಡೆ ಇದ್ದರೆ ಆ ಕಾರ್ಯಕ್ರಮಕ್ಕೆ ಹೋಗಲ್ಲ. ನೀವು ಯೋಚನೆ ಮಾಡಬೇಕು, ಇನ್ಕ್ಲೂಡಿಂಗ್ ನಮ್ಮ ಸ್ವಾಮಿಗಳು, ನಾವು ಸಮೇತ ಹೇಳ್ತಿರೋದು. ಬೇರೆ ಹೆಸರಿದ್ದು ನಮ್ಮ ಹೆಸರನ್ನೇ ಕೆಳಗಡೆ ಇತ್ತು ಅಂದರೆ ಆ ಕಾರ್ಯಕ್ರಮಕ್ಕೆ ಹೋಗಲ್ಲ. ಇಂಥ ಸನ್ನಿವೇಶವನ್ನು ನೀವು ನೋಡಿದ್ದೀರಿ, ನಾವುಗಳು ನೋಡ್ತಾ ಇರ್ತೀವಿ. ಆದರೆ ಹೆಸರಿಲ್ದಂಗೆ, ಆಮಂತ್ರಣ ಇಲ್ದಂಗೆ ಇಂಥ ಒಂದು ಬಸವ ತತ್ವ ಸಮ್ಮೇಳನಕ್ಕೆ ಪಾಂಡವಮಟ್ಟಿಗೆ ಬಂದಿದ್ದಾರಲ್ಲ UT ಖಾದರ್, ನಿಜವಾದಂಥ ಅತಿಥಿಗಳು ಅವರು ಅನ್ನೋದನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಜ್ಞಾಪಕ ಮಾಡ್ಕೊಳ್ತಾ, ಅವರ ಆರೋಗ್ಯ ಸಚಿವರಿದ್ದಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ಕರೆದಿದ್ವಿ. ಅದು ಕಾರಣಾಂತರದಿಂದ ಅಲ್ಲಿ ಮಂಗಳೂರಲ್ಲೇನೋ ಸ್ವಲ್ಪ ಏರುಪೇರಾಗಿತ್ತಲ್ಲಿ, ಆ ಸಂದರ್ಭಕ್ಕೆ ಬರೋಕ್ಕಾಗಿರಲಿಲ್ಲ. ಆದರೆ ಆ ಕರೆ, ಅದಕ್ಕೆ ಚನ್ನಬಸವಣ್ಣರು ಹೇಳೋದು, ಭೂಮಿಯಲ್ಲಿ ಬಿತ್ತಿದ ಬೀಜ ಕೆಟ್ಟಿತ್ತೆನಬೇಡ, ಮುಂದಿನ ಫಲದೊಳರಸಿಕೋ ಅಂತ ಒಂದು ಮಾತಿದೆ. ಬಹುಶಃ ಅವತ್ತಾಗಿರ್ತಕ್ಕಂಥ ಬೀಜ ಅಂದರೆ ಇವರು ಆರೋಗ್ಯ ಸಚಿವರಾಗಿ ಸೇವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಕರೆದಂಥ ಸಂದರ್ಭ ಇದೆಯಲ್ಲ, ಅವತ್ತಾಕಿರ್ತಕ್ಕಂಥ ಬೀಜ ಇವತ್ತು ಮೊಳಕೆ ಹೊಡೆದಿದೆ ಇವ್ರು ಬಂದು ಅಂತೇಳಿ ಮೇಲೆ ನಮ್ಮ ಅಭಿಪ್ರಾಯ ಇದು. ಹೀಗಾಗಿ ಈ ಒಂದು ಸಮಾರಂಭ ತುಂಬ ಅರ್ಜೆಂಟಾಗಿ ಅದಾರ ಅವರು. ನಮ್ಮ ರಮೇಶು, ನಮ್ಮ ಜಯಗಣ್ಣ, ಇವರೆಲ್ಲರೂ ಕೂಡ ಈ ವಿಚಾರದಲ್ಲಿ ಇವರೆಲ್ಲ ಕರ್ಕೊಂಬರ್ಲಿಕ್ಕೆ ಭಾಳ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಮಾನವಿಗೆ ಕೂಡ ಹೋಗ್ಬೇಕು. ಈಗ ನಮಗೆ ಮಾಹಿತಿ ಬಂದ ಪ್ರಕಾರ ಏನು ಅಂದರೆ, ಬೆಳಗ್ಗೆ 9 ಗಂಟೆ ಬಂದು 9:30 ತನಕ ಮಠದಲ್ಲಿದ್ದು ಹಾಗೆ ವಾಪಸ್ ಹೋಗ್ತಾರೆ ಅಂತ ಇತ್ತು. ಆದರೆ ಅವ್ರ ಮಠದೊಳಗಡೆ ಬಂದಮೇಲೆ ಸತೀಶ್ ಜಾರಕಿಹೊಳಿಗೆ ಒಂದೇ ಒಂದು ಕಿವಿ ಮಾತು ಹೇಳಿದ್ರಿ, ಬರೋದು ಬಂದಿದ್ರಿ 2 ನಿಮಿಷ ನೀವು ಉದ್ಘಾಟನೆ ಮಾಡಿ ಹೋಗ್ರಪ್ಪ ಅಂತ. ಅವ್ರು ಮರು ಮಾತನಾಡಲಿಲ್ಲ. ಆಯ್ತು ನೋಡ್ರಿ ಅಂತ ಸೀದಾ ಬಂದರು. ಅವ್ರು ಮಾತಾಡ್ದಾಗ ಇದ್ರು, ಇವ್ರು ಮಾತಾಡ್ದಾಗ ಇದ್ರು. ಅದು ನಮ್ಮ ಉಡಿ ಕೃಷ್ಣ ಅವ್ರಿಗೆ ಸನ್ಮಾನ ಮಾಡ್ತೀವಿ ಅದು ಆಯಿತು ಅಂದರು. ಈಗ ನಾವೊಂದು 2 ನಿಮಿಷ ಮಾತಾಡ್ತೀವಿ ಅಂದರು, ಅದು ಆಯಿತು ಅಂದರು. ಇವ್ರು ಹೋಗಿದ್ದಾರೆ ಅಂತೇಳಿ ಕಾರ್ಯಕ್ರಮ ಮುಗಿಯಲ್ಲ. ಇವ್ರ ಕೆಲಸಕ್ಕೆ ಇವ್ರು ಹೋಗ್ತಾರೆ, ನಮ್ಮ ಕೆಲಸ ನಾವು ಮಾಡೋಣ, ಇದು ನಮ್ಮ ಬದ್ಧತೆ. ಹಾಗಾಗಿ ಯಾರು ಕೂಡ ಅವ್ರು ಹೋದ್ರು ಅಂತ ಯಾರು ಎದ್ದೋಗಬಾರ್ದು. ಕಾರ್ಯಕ್ರಮ ನಡೀತಾ ಇರುತ್ತೆ. ಅವರ ಒತ್ತಡದ ಮಧ್ಯದಲ್ಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಸದ್ಭಕ್ತರ ಪರವಾಗಿ, ನಮ್ಮ ಶ್ರೀಮಠದ ಪರವಾಗಿ UT ಖಾದರ್ ಹಾಗೂ ನಮ್ಮ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮೆಲ್ಲರ ಪರವಾಗಿ ಅವ್ರನ್ನ ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ನೀವ್ಯಾರು ಕೂಡ ಎದ್ದ